Hi, hello, namaste. A very warm welcome to bio classes. Already we have completed the third botanical chapter, that is the cell unit of life. And regarding this class, this chapter, yesterday I had given few questions, multiple choice questions regarding particularly the endomembrane system. So most of you have sent your answers regarding those questions. Most of you have sent the photocopies of those answers, your ticked answers. So today, let's have a small discussion on these questions and let's find out the correct keys regarding these questions. So here we are considering the endomembrane system particularly here. So cell chapter ದಲ್ಲಿ ಇದ್ರ ಬಗ್ಗೆ explanation ಕೊಟ್ಟಿತ್ತು. What is that endomembrane system ಅಂತ. So regarding that endomembrane system, we are having the first question here. See the first question. This is not a part of endomembrane system. This is not a part of endomembrane system. ಈ ಕೊಟ್ಟಿರೋ 4 ಆಪ್ಷನ್ಗಳಲ್ಲಿ ಯಾವುದು ಎಂಡೋಮೆಮ್ಬ್ರೇನ್ ಸಿಸ್ಟಮ್ ದ ಭಾಗ ಅಲ್ಲ ಅಂತ ಕೇಳಿದ್ದಾರೆ. ಸೊ ಹಿಯರ್ ಲೆಟ್ ಸ್ಟಾರ್ಟ್ ವಿತ್ ದ ಥರ್ಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಗಾಲ್ಗಿ ಅಂದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಅಪರೇಟಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್ಸ್. ಇವು ಮೂರನ್ನ ನಾವು ಎಂಡೋಮೆಮ್ಬ್ರೇನ್ ಸಿಸ್ಟಮ್ ದ ಪಾರ್ಟ್ ಅಂತ ಕರಿತೀವಿ. ವೈ? ಬಿಕಾಸ್ the work of endoplasmic reticulum, Golgi complex and lysosomes all are coordinated. ಅಂದ್ರೆ ಇವು ಮೂರು ಕೆಲಸ ಒಂದಕ್ಕೊಂದು ಪೂರಕವಾಗಿರೋದಂತ. ಬಟ್ ಕ್ಲೋರೋಫ್ಲಾಸ್ಟ್ ಇಟ್ ಈಸ್ ದ ಔಟ್ ಆಫ್ ಎಂಡೋಮೆಮ್ಬ್ರೇನ್ ಸಿಸ್ಟಮ್. ಎಂಡೋಮೆಮ್ಬ್ರೇನ್ ಸಿಸ್ಟಮ್ ದಲ್ಲಿ ಬರೋದಿಲ್ಲ ಕ್ಲೋರೋಫ್ಲಾಸ್ಟ್ ಅಂಡ್ ಇಟ್ ಈಸ್ ಅ ಸೆಮಿ ಆಟೋನೋಮಸ್ ಆರ್ಗನಲ್ ಹೇಳಿದ್ದೆ ನಾನು. ಸೊ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ದೆನ್ ಕಮಿಂಗ್ ಟು ದ ಸೆಕೆಂಡ್ ಒನ್, ಗಾಲ್ಗಿ, that means Golgi complex or Golgi apparatus, or Golgi, lysosome, vacuole and ER, that means endoplasmic reticulum, are regarded as endomembrane system. ಇವಿಷ್ಟನ್ನ ನಾವು ಎಂಡೋಮೆಮ್ಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ದ ರೀಸನ್ ಈಸ್, ಯಾಕೆ ಅಂತ. ಸೊ ಇಲ್ಲಿ ಆಪ್ಷನ್ ದಲ್ಲಿ ಯಾವ್ದು ರೀಸನ್ ಕರೆಕ್ಟ್ ಆಗುತ್ತಂತೆ. ದೇ ಆರ್ ಬೌಂಡ್ ಬೈ ಯುನಿಟ್ ಮೆಂಬ್ರೇನ್. ದೇ ಆರ್ ಬೌಂಡ್ ಬೈ ಯುನಿಟ್ ಮೆಂಬ್ರೇನ್. ಸೊ ಅವು ಮೆಂಬ್ರೇನ್ ಇಂದ ಕವರ್ ಆಗಿದ್ರಿಂದ ಅದಕ್ಕೆ ಎಂಡೋಮೆಮ್ಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ದಟ್ ಇಸ್ ನಾಟ್ ರೈಟ್. ವೈ? ಬಿಕಾಸ್ ಹಿಯರ್ ಕ್ಲೋರೋಫ್ಲಾಸ್ಟ್ ಆಲ್ಸೋ ಕವರ್ಡ್ ಬೈ ಮೆಂಬ್ರೇನ್, ಬಟ್ ಇಟ್ ಈಸ್ ನಾಟ್ ದ ಪಾರ್ಟ್ ಆಫ್ ಎಂಡೋಮೆಮ್ಬ್ರೇನ್ ಸಿಸ್ಟಮ್. ದೆನ್ ದ ಸೆಕೆಂಡ್ ಒನ್, ದೇರ್ ಫಂಕ್ಷನ್ಸ್ ಆರ್ ಕೋಆರ್ಡಿನೇಟೆಡ್. ಜಸ್ಟ್ ನಾನು ಅದನ್ನ ಹೇಳಿದೆ. ಸೊ ಹಿಯರ್ ದೀಸ್ ಆರ್ಗನಲ್ಸ್ ಫಂಕ್ಷನ್ಸ್ ಆರ್ ಕೋಆರ್ಡಿನೇಟೆಡ್, ಕನೆಕ್ಟೆಡ್ ಟು ಒನ್ ಅನದರ್. So the second option is right here. Third option nodri, they are found in eukaryotic cells only. Of course they are found in eukaryotic cells only, but eukaryotic cell ನಲ್ಲಿ ಇದ್ದು ಮಾತ್ರಕ್ಕೆ ಅದಕ್ಕೆ ಎಂಡೋಮೆಮ್ಬ್ರೇನ್ ಸಿಸ್ಟಮ್ ಅಂತ ಕರಿಬೇಕಾಗಿಲ್ಲ. None of these all ಅಂತ. So the second option is right. Then let's look into the third one. Third question, endoplasmic reticulum will appear, ಯಾವ ತರ ಕಾಣಿಸುತ್ತೆ ಅಂದ್ರೆ, as a network when observed with this instrument. ಅಂದ್ರೆ ನಮಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೆಲ್ ಒಳಗಡೆ ಒಂದು ನೆಟ್ವರ್ಕ್ ತರ ಕಾಣಿಸುತ್ತೆ, ಒಂದು ಜಾಲದ ತರ ಕಾಣಿಸುತ್ತೆ. ಅದನ್ನ ಎದುರು ಒಳಗಡೆ ನೋಡಿದಾಗ ಆ ರೀತಿ ಕಾಣಿಸುತ್ತೆ ಅಂತ ಕೇಳಿದ್ರು. ಇನ್ ವಿಚ್ ಇನ್ಸ್ಟ್ರೂಮೆಂಟ್ ದಿಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ಬಿ ಅಪಿಯರಿಂಗ್ ಆಸ್ ಅ ನೆಟ್ವರ್ಕ್? ಆಪ್ಷನ್ 1, ಸಿಂಪಲ್ ಮೈಕ್ರೋಸ್ಕೋಪ್. ಸಿಂಪಲ್ ಮೈಕ್ರೋಸ್ಕೋಪ್ ಅಂತಂದ್ರೆ ಅದಕ್ಕೆ ಯೂಶಲ್ ಆಗಿ ಒನ್ ಲೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ಮೈಕ್ರೋಸ್ಕೋಪಿಗೆ ಬಹಳ ಸಿಂಪಲ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ. ದೆನ್ ಬೈನಾಕ್ಯುಲರ್ ಮೈಕ್ರೋಸ್ಕೋಪ್. ನಾವು ಯೂಶಲ್ ಆಗಿ ಲ್ಯಾಬ್ ನಲ್ಲಿ ಅಥವಾ ನೀವು ಎಲ್ಲಾದ್ರೂ ನೋಡಿರ್ತಾರಲ್ಲ ಮೈಕ್ರೋಸ್ಕೋಪ್, ಸೊ ಯೂಶಲ್ ಆಗಿ ಅದು ಬೈನಾಕ್ಯುಲರ್ ಮೈಕ್ರೋಸ್ಕೋಪ್ ಅಂದ್ರೆ ಅದು ಕಂಪೌಂಡ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಬಟ್ ಅದೇ ಕಂಪೌಂಡ್ ಮೈಕ್ರೋಸ್ಕೋಪ್ಗೆ ಅಲ್ಲಿ 2 ಐ ಪೀಸ್ ಗಳು ಇರ್ತವೆ. ನೀವು ಮೈಕ್ರೋಸ್ಕೋಪ್ ನೋಡೋಕೆ ಗೊತ್ತಾಗುತ್ತೆ ನಿಮ್ಗೆ ಯೂಶಲ್ ಆಗಿ ಈ ಮೈಕ್ರೋಸ್ಕೋಪ್ ಟೈಪ್ಸ್ ಗಳಿವೆಲ್ಲ. ದೆನ್ ಥರ್ಡ್ ಒನ್, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಸೊ ದಿಸ್ ಈಸ್ ಹೈಲಿ ರಿಸಾಲ್ವಿಂಗ್ ಪವರ್ಡ್ ಮೈಕ್ರೋಸ್ಕೋಪ್. ಸೊ ಈ ಮೈಕ್ರೋಸ್ಕೋಪ್ಗೆ ಬಹಳ ಚಿಕ್ಕದಾಗಿರೋ ವಸ್ತುಗಳನ್ನ ಬಹಳ ದೊಡ್ಡದಾಗಿ ತೋರಿಸೋ ಕೆಪಾಸಿಟಿ ಇದೆ ಅಂತ. ವಿತ್ ಆಲ್ ದ ಅಬೌವ್, ಇಲ್ಲಿ ಏನಂದ್ರೆ ಈ 2 ಮೈಕ್ರೋಸ್ಕೋಪ್ಗಳಲ್ಲಿ ಸೆಲ್ ಒಳಗಿರೋ ಪಾರ್ಟ್ಸ್ ಅನ್ನ ನೀಟಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಒನ್ ಸೆಲ್ ಆರ್ಗನಲ್. ನಾವು ಸೆಲ್ ಒಳಗಿರೋ ಸೆಲ್ ಆರ್ಗನಲ್ ನೋಡ್ಬೇಕಂದ್ರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡಬೇಕು. ಥರ್ಡ್ ಒನ್ ರೈಟ್. ದೆನ್ ದ ಫೋರ್ತ್ ಒನ್, ER, that means endoplasmic reticulum. ER will divide the intracellular space into, this is the interesting question. So ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ,
Say for example, right now we are having the cell and this is the nucleus. So this nucleus is attached with what? Endoplasmic reticulum. This is endoplasmic reticulum. Inside the endoplasmic reticulum, we are having the gap inside. ಒಳಗಡೆ ಒಂದು ಗ್ಯಾಪ್ ಇದೆ ಅಂತ ಅನ್ಕೊಳ್ರಿ. And usually the inside gap if we consider, ಇದು ಒಳಗಿರೋ ಗ್ಯಾಪ್ ಅನ್ನ ಕನ್ಸಿಡರ್ ಮಾಡೋದಂತ ಅನ್ಕೊಳ್ರಿ. ಇದು ಒಳಗಡೆ ಲುಮೆನ್ ಇದೆ, ಖಾಲಿ ಸ್ಪೇಸ್. ಈ ಖಾಲಿ ಸ್ಪೇಸ್ ಒಳಗೆ ಇರೋದನ್ನ ನಾವು ಲುಮಿನಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲುಮೆನ್ ಆರ್ ಲುಮಿನಲ್ ಅಂತ ಕರಿತೀವಿ. ಇದು ಒಳಗಿರೋ ಸ್ಪೇಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಳಗಡೆ ಇರೋದು ಇಂಟ್ರಾಲುಮಿನಲ್, ಹೊರಗಿರೋದು ಎಕ್ಸ್ಟ್ರಾಲುಮಿನಲ್. ಎಕ್ಸ್ಟ್ರಾಲುಮಿನಲ್ ಅಂದ್ರೆ ಇಲ್ಲಿ ನೋಡ್ರಿ, ER will divide the intracellular space. Intra means this inside the cell ಅಂತ ಹೇಳಿದಂಗೆ, cellular space into many distinct compartments. ಇಲ್ಲಿ ಎಷ್ಟು ಕಂಪಾರ್ಟ್ಮೆಂಟ್ಸ್ ನೋಡಿದೀವಿ? ಇದ್ರ ಒಳಗಡೆ ಒಂದು, ಇದು ಒಂದು, 2 compartments. Actually we are observing 2 compartments. So the option right ಆಗುತ್ತೆ ಇಲ್ಲಿ. Yes, fourth one, 2 compartments. So this compartment is intraluminar and this is extraluminar. ಅದೇ ಕ್ವಶನ್ ನೆಕ್ಸ್ಟ್ ಇದೆ ನೋಡ್ರಿ, ಫಿಫ್ತ್ ಒನ್. Luminal space is the space found in. Luminal space ಅನ್ನೋದು ಯಾವ್ದ್ರ ಒಳಗಡೆ ಇದೆ ಅಂತ? Yes, the right option is third one. It is present in ER, endoplasmic reticulum. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇತ್ತು ಅಂದ್ರೆ ಈ ಸ್ಪೇಸ್ ಯಾವ್ದಿದು? ಎಕ್ಸ್ಟ್ರಾಲುಮಿನಲ್. That same question is present here. Extraluminal space is present between cell wall and plasma membrane. This is plasma membrane, right? Suppose if it is a plant cell, means it is having the cell wall. So the first option, between the cell wall and plasma membrane. Cell wall and plasma membrane. So ಅಲ್ಲಿ ಸ್ಪೇಸ್ ಇಲ್ಲ, ಆ ಸ್ಪೇಸ್ಗೆ ಲುಮೆನ್ ಅಂತ ಕರೆಯೋದಿಲ್ಲ. ಸೊ ಅಂದ್ರೆ ಫಸ್ಟ್ ಆಪ್ಷನ್ ಬರೋದಿಲ್ಲ. ದೆನ್ ಥರ್ಡ್ ಆಪ್ಷನ್ ನೋಡ್ರಿ, ಇನ್ಸೈಡ್ ದ ER. ಇನ್ಸೈಡ್ ದ ಮೀನ್ಸ್, ಇನ್ಸೈಡ್ ದ ER ಮೀನ್ಸ್ ಇಂಟ್ರಾಲುಮಿನಾರ್, ಬಟ್ ಇಲ್ಲಿ ಕ್ವಶನ್ ಕೇಳಿದ್ದು ಎಕ್ಸ್ಟ್ರಾಲುಮಿನಲ್. ಫೋರ್ತ್ ಆಪ್ಷನ್ ನೋಡ್ರಿ, ಇನ್ಸೈಡ್ ದ ವ್ಯಾಕ್ಯೂಲ್. ವ್ಯಾಕ್ಯೂಲ್ಗೆ ಲುಮಿನಲ್ ಸ್ಪೇಸ್ ಅಂತ ಕರೆಯೋದಿಲ್ಲ, ವ್ಯಾಕ್ಯೂಲ್ ಒಳಗಡೆನ ಸ್ಪೇಸ್ ಅನ್ನು ನೋಡೋದಿಲ್ಲ. ಸೊ ಅಂದ್ರೆ ಯಾವ್ದದು? ಔಟ್ಸೈಡ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದಕ್ಕೆ ನಾವು ಎಕ್ಸ್ಟ್ರಾಲುಮಿನಲ್ ಅಂತ ಕರಿತೇವೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಿಟ್ಟು ಹೊರಗಡೆ ಟೋಟಲ್ ಆಗಿ, ರೈಟ್? ದೆನ್ ದ ಸೆವೆಂತ್ ಒನ್, cell organelle attached to the surface of ER. Attached to what? The surface of ER. ಇದೇ ಡಯಾಗ್ರಾಮ್ ಸ್ವಲ್ಪ ನೀಟಾಗಿ ನೋಡೋಣ ಅಂತ. Let us observe the endoplasmic reticulum. To the endoplasmic reticulum surface, some structures are attached. Which structures? Yes, ಯಾವ structures attachment ಆಗಿರೋದು? Yes, ribosomes. Already you know. If the ribosomes are attached means that is RER, rough endoplasmic reticulum. Then next same question is there here. RER, rough endoplasmic reticulum, is frequently observed in a cell involved in. Rough endoplasmic reticulum ಸೆಲ್ ಒಳಗಡೆ ಯಾವ ಫಂಕ್ಷನ್ ದಲ್ಲಿ ಇನ್ವಾಲ್ವ್ ಆಗಿದೆ ಅಂತ, ಅಂದ್ರೆ ಏನ್ ಕೆಲಸ ಮಾಡೋದಂತ. Rough endoplasmic reticulum is attached with ribosome. What is the work of ribosome? Ribosome ನಾವು ಏನಂತ ಕರಿತೀವಿ? ಸೊ ರೈಬೋಸೋಮ್ಸ್ ಆರ್ ಕಾಲ್ಡ್ ಆಸ್ ಪ್ರೋಟೀನ್ ಫ್ಯಾಕ್ಟರೀಸ್, ಅಂದ್ರೆ ಪ್ರೋಟೀನ್ ಉತ್ಪಾದನೆ ಮಾಡೋದಂತ. ಅದು ಆಪ್ಷನ್ ಯಾವ್ದು ರೈಟ್ ಆಗುತ್ತೆ ನೋಡ್ರಿ? Yes, the fourth option is correct. Protein synthesis. Then lipid synthesis, it is by SER, smooth endoplasmic reticulum. Lipid steroid content ಅನ್ನ ರೆಡಿ ಮಾಡೋದಂತ. Then carbohydrate synthesis, it is done by chloroplast. ಯಾರು ಮಾಡೋದನ್ನ? Chloroplast. Then storage of food materials, we are having other plastids, right? The ninth one, RER, that means rough endoplasmic reticulum is extensive and continuous with. ಬಹಳ ವಿಶಾಲವಾಗಿರೋದು ಮತ್ತೆ ಯಾವುದರಲ್ಲಿಂದ ಕಂಟಿನ್ಯೂ ಆಗಿದೆ ಅಂತ, ಅಂದ್ರೆ ಯಾವ್ದಕ್ಕೆ ಅಟ್ಯಾಚ್ಮೆಂಟ್ ಆಗಿದೆ ಅಂತ ಕೇಳ್ತಾ ಇರೋದು ಕ್ವಶನ್. RER continued from mitochondria, outer membrane of nuclear membrane, chloroplast and a vacuole.
So coming here, endoplasmic reticulum, same, let us consider the same endoplasmic reticulum. It is attached to nucleus and nucleus outer membrane. If this is the nucleus, means to the nucleus outer membrane endoplasmic reticulum is attached by the nuclear pore. ಅಂದ್ರೆ ಯಾವ್ದ್ರಿಂದ ಕಂಟಿನ್ಯೂ ಆಗಿದೆ ಅದು? ಇಟ್ ಈಸ್ ಕಂಟಿನ್ಯೂಡ್ ಫ್ರಾಮ್ ದ ಔಟರ್ ಮೆಂಬ್ರೇನ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಎಸ್. ದೆನ್ 10th one, SER, smooth endoplasmic reticulum, is involved in the synthesis of what? Lipids, proteins, carbohydrates, and ergastic substances. Yes, it is involved in the synthesis of lipids, as already we know. Ergastic substance ಅಂತಂದ್ರೆ ಅಲ್ಲಲ್ಲಿ ತೇಲ್ತಾ ಇರುವ ಸ್ವಲ್ಪ ಸ್ವಲ್ಪ ಕರಗಿರೋ ಸಬ್ಸ್ಟೆನ್ಸ್ಗಳಂತ ಸೆಲ್ಗಳಲ್ಲಿರೋದು. Then 11th one, in animal cells these are synthesized in SCR. ಎನಿಮಲ್ ಸೆಲ್ಗಳಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂದ ರೆಡಿ ಆಗೋ ಸ್ಟ್ರಕ್ಚರ್ಸ್ಗಳು ಯಾವ್ಯಾವು ಅಂತ. ಸೊ ದ ಆಪ್ಷನ್ 1 ಪ್ರೋಟೀನ್, ಆಪ್ಷನ್ 2 sugars, option 3 lipid like steroidal hormones and enzymes. Proteins are produced from RER, no problem, it is produced from RER, but here they are asking about SCR. Sugars are produced from the chloroplast, that means carbohydrates produced from the chloroplast. Then enzymes are nothing but proteins. Enzymes ಅನ್ನೋದು ಪ್ರೋಟೀನ್ ಒಂದು ರೂಪ. Then proteins again produced from RER, but ಇಲ್ಲಿ ಕೇಳಿದ್ದು SCR. That means the third option, lipids like steroidal hormones. Steroidal hormones, that means these steroidal hormones are the part of lipid component. Lipid ದ ಇನ್ನೊಂದು ರೂಪ ಇವು ಹಾರ್ಮೋನ್ಸ್ಗಳು. Then 12th one, densely stained reticular structures near the nucleus were first observed by. So densely stained ಅಂದ್ರೆ ಗಾಢವಾಗಿ ಬಣ್ಣ ಹೊಂದಿರತಕ್ಕಂತ. That means after adding color to the cell, some structures are absorbing color more. ಜಾಸ್ತಿ ಬಣ್ಣವನ್ನು ಹೀರ್ಕೊಳ್ತವೆ, ಅದಕ್ಕೆ ನಾವು ಡೆನ್ಸ್ಲಿ ಸ್ಟೇನ್ಡ್ ಅಂತ ಹೇಳ್ತೀವಿ. ಡೆನ್ಸ್ಲಿ ಸ್ಟೇನ್ಡ್ ರೆಟಿಕ್ಯುಲರ್ ಸ್ಟ್ರಕ್ಚರ್, ಸ್ವಲ್ಪ ಜಾಲವಾಗಿರ್ತಕ್ಕಂಥ ಸ್ಟ್ರಕ್ಚರ್ಗಳಂತ. ಮುಂದಿದೆ ನೋಡ್ರಿ, ಸ್ಟ್ರಕ್ಚರ್ಸ್ ನಿಯರ್ ದ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ಗೆ ಹತ್ರವಾಗಿರೋದು, ನಿಯರ್ ದ ನ್ಯೂಕ್ಲಿಯಸ್. If we consider the structure near the nucleus but not attached to the nucleus, nucleus ಗೆ ಅಟ್ಯಾಚ್ಮೆಂಟ್ ಆಗಿರೋ ರೆಟಿಕ್ಯುಲೇಟ್ ಸ್ಟ್ರಕ್ಚರ್ ಅಂತಂದ್ರೆ ER, endoplasmic reticulum, but near the nucleus means these structures. Yes, those are Golgi complex. Which structures? Golgi complex. So ಆ Golgi complex ಗಳನ್ನ, ಈ Golgi complex structures ಗಳನ್ನ ಫಸ್ಟ್ ಅಬ್ಸರ್ವ್ ಮಾಡಿದವರು ಯಾರು ಅಂತ. ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಗಾಲ್ಗಿ, ಕೆಮೆಲಿಯೋ ಗಾಲ್ಗಿ. ಅದೇ ನೇಮ್ ಅನ್ನ ಆ ಸ್ಟ್ರಕ್ಚರ್ಸ್ ಗಳಿಗೂ ಕೊಟ್ರಂತ, ಅದು ನ್ಯೂಕ್ಲಿಯಸ್ ನಿಯರ್ ಇರೋದು. ದೆನ್ ಕಮಿಂಗ್ ಟು ದಿ 30th question. ದ ಫ್ಲಾಟ್ ಡಿಸ್ಕ್ ಶೇಪ್ಡ್ ಸ್ಯಾಕ್ಸ್ ಇನ್ ಗಾಲ್ಗಿ ಆರ್. ಈ ಗಾಲ್ಗಿನಲ್ಲಿರೋ, ಸೊ ಒನ್ಸ್ ಐ ವಿಲ್ ಡ್ರಾ ದ ಸ್ಟ್ರಕ್ಚರ್ ಆಫ್ ಗಾಲ್ಗಿ. A little bit like this, right? Imagine this is the Golgi complex found near the nucleus. Now let's see the question. The flat disc shaped sacs in the Golgi are, these sacs ಇವಕ್ಕೆ ಏನಂತ ಕರೀತಾರಂತೆ? Yes, these are called as cisternae. Option 2, what these are called as? Cisternae, not cristae. Cristae are found in mitochondria. ಮೈಟೋಕಾಂಡ್ರಿಯಾದಲ್ಲಿ ನೋಡಿದ್ದೀವಿ ನಾವು ಅದನ್ನ, ರೈಟ್? ಸೊ ಲೆಮೆಲೆ ಅಂತಂದ್ರೆ ಇದೇ ತರದ ಸ್ಟ್ರಕ್ಚರೇ, ಬಟ್ ಯೂಶುವಲ್ ಆಗಿ ಲೆಮೆಲೆ ಅಂತಂದ್ರೆ ಒಳಗಡೆ ಗ್ಯಾಪ್ ಅನ್ನ ಜಾಸ್ತಿ ನೋಡೋದಿಲ್ಲ ನಾವು. ಮೆಸೋಸೋಮ್ಸ್, ದೀಸ್ ಆರ್ ದ ಡಿಫರೆಂಟ್ ಸ್ಟ್ರಕ್ಚರ್ಸ್. ಆಕ್ಚುಲಿ ದೀಸ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಇನ್ ಪ್ರೋಕ್ಯಾರೆಟ್ಗಳಲ್ಲಿ ನೋಡ್ತಿದ್ದೀವಿ ಸ್ಟ್ರಕ್ಚರ್ಸ್, ಸೊ ಹಾಗಾಗಿ ಇವು ಬರೋದಿಲ್ಲ. ಸೊ ಆಪ್ಷನ್ 2. ದೆನ್ 14th question. The arrangement of a cisternae is, ಇಲ್ಲಿರೋ ಸಿಸ್ಟರ್ನೆ ಅರೇಂಜ್ಮೆಂಟ್ ಯಾವ ರೀತಿ ಇದೆ ಅಂತ. The arrangement of cisternae is concentric, perpendicular, random,
linear. See here, suppose if I divide the structure in this way, ನಾನು ಸ್ಟ್ರಕ್ಚರ್ ನ ಈ ರೀತಿ ಡಿವೈಡ್ ಮಾಡಿದೆ ಅಂತ ಅನ್ಕೊಳ್ರಿ. ಇಲ್ಲಿರೋ ಸ್ಟ್ರಕ್ಚರ್ ನೋಡ್ರಿ 1 2 3 ಈ ರೀತಿ ಇದೆ. ನೆಕ್ಸ್ಟ್ ಸ್ಟ್ರಕ್ಚರ್ಸ್ 1 2 3 ಈ ರೀತಿ ಮಾಡ್ಬೋದಲ್ಲ. ಸೊ ದೀಸ್ ಆರ್ ದಿ ಕಾನ್ಸೆಂಟ್ರಿಕ್ ಶೇಪ್ಡ್ ಸ್ಟ್ರಕ್ಚರ್ಸ್. ಈ ರೀತಿದ ಕಾನ್ಸೆಂಟ್ರಿಕ್ ಅಂತ ಹೇಳ್ತೇವೆ, ವೃತ್ತಾಕಾರವಾಗಿ ಒಂದ್ರ ಮೇಲೊಂದು ಬರೋದು ಅಂತ, ಕಾನ್ಸೆಂಟ್ರಿಕ್. ಸೊ ದಿಸ್ ಇಸ್ ದ ಫಸ್ಟ್ ಆಪ್ಷನ್ ಇಸ್ ರೈಟ್. ಪರ್ಪೆಂಡಿಕ್ಯುಲರ್ ಮೀನ್ಸ್ like this, some cistern present in this way, some cistern present in this way, that is perpendicular. Perpendicular ಆಗಿರೋದು ಯಾವುದು? ಸೆಂಟ್ರಿಯೋಲ್ಸ್, ಅವು ಪರ್ಪೆಂಡಿಕ್ಯುಲರ್ ಆಗಿದೆ, ನಾಟ್ ದಿ ಸಿಸ್ಟರ್ನ್. ರ್ಯಾಂಡಮ್ ಅಂದ್ರೆ ಎಲ್ಲೆಲ್ಲಿ ಬೇಕಾದ್ರೂ ಬೇರೆ ಬೇರೆ ಶೇಪ್ ನಲ್ಲಿ ಹೆಂಗಾದ್ರೂ ಇರೋದಂತ. ಲೀನಿಯರ್ ಅಂದ್ರೆ ಒಂದಕ್ಕೊಂದು ಈ ರೀತಿ ಇರೋದಂತ. ಸೊ ಹಿಯರ್ ದ ರೈಟ್ ಆಪ್ಷನ್ ಇಸ್ ಫಸ್ಟ್ ಒನ್. ದೆನ್ 15th ಒನ್, ದ ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ್ ಈಸ್. ಇಲ್ಲಿ ನಾವು ಕಾನ್ವೆಕ್ಸ್ ಸೈಡ್ ಅಂತ ಹೇಳೋದು ನ್ಯೂಕ್ಲಿಯಸ್ ಅನ್ನ ನೋಡ್ಕೊಂಡು ಹೇಳ್ತೀವಿ. ಸೊ ಇಮ್ಯಾಜಿನ್ ದಿಸ್ ಇಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ನಿಯರ್ ದಿಸ್ ಫೇಸ್ ಈಸ್ ಸಿಸ್ ಫೇಸ್ and this phase is trans phase. One is cis phase, one is trans phase. Cis phase also called as forming phase. Cis phase ಗೆ ಇನ್ನೊಂದು ಸಿಸ್ ಅಂದ್ರೆ ಯಾವ ತರ ಶೇಪ್ ನಲ್ಲಿ ಇರೋದು? ಕಾನ್ವೆಕ್ಸ್. ಇದು ಕಾನ್ವೆಕ್ಸ್ ಶೇಪ್, ಇದು ಕಾನ್ಕೇವ್ ಶೇಪ್. ಕಾನ್ವೆಕ್ಸ್ ಶೇಪ್ ನಲ್ಲಿ ಮಟೀರಿಯಲ್ಸ್ ಗಳು ಎಂಟ್ರಿ ಆಗ್ತವೆ, ಎಂಟ್ರಿ ಆಗಿ ಒಳಗಡೆ ಪ್ಯಾಕ್ ಆಗ್ತವೆ ಮಟೀರಿಯಲ್ಸ್. ಆಫ್ಟರ್ ದ ಪ್ಯಾಕೇಜಿಂಗ್ ದೋಸ್ ಮಟೀರಿಯಲ್ಸ್ ವಿಲ್ ಗೋ ಔಟ್ ಸೈಡ್ ಥ್ರೂ ದೀಸ್ ಟ್ರಾನ್ಸ್ ಫೇಸಸ್. ಅಂದ್ರೆ ಇದು ಕಾನ್ಕೇವ್ ಫೇಸ್, ಕಾನ್ವೆಕ್ಸ್ ಅಂಡ್ ಕಾನ್ಕೇವ್ ಫೇಸ್. ಈಗ ನೋಡ್ರಿ, ದ ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ್ ಈಸ್. ಸಿಸ್ಟರ್ನ ಅದು ಕಾನ್ವೆಕ್ಸ್ ಸೈಡ್ಗೆ ಏನಂತ ಕರಿತೀವಿ ಅಂತ ಇಲ್ಲಿ ನೋಡ್ರಿ. ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ ಈಸ್, ದಟ್ ಈಸ್ ಸಿಸ್ ಫೇಸ್. ಯಾವ ಫೇಸ್ ಅಂತ ಕರಿತೀವಿ? ಸಿಸ್ ಫೇಸ್. ದೆನ್ 16th ಒನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ, ಅಂದ್ರೆ ಯಾವುದು ಸರಿ ಅಲ್ಲ ಅಂತ. Let's see the first one. The concave side of cistern is maturing phase. The concave side of the cistern, concave ಈ ಸೈಡ್ ಇರೋದು, concave side of the cistern is maturing phase. That is correct. ಸೊ ಟ್ರಾನ್ಸ್ ಫೇಸ್ ಇನ್ನೊಂದು ನೇಮ್ ಏನಂತ ಕೊಡ್ತೇವೆ? ಮ್ಯಾಚೂರಿಂಗ್ ಫೇಸ್. ಮ್ಯಾಚೂರ್ಡ್ ಅಂತಂದ್ರೆ ಇಲ್ಲಿ ಬಂದಿರೋ ಒಳಗಡೆ ಎಂಟ್ರಿ ಆಗಿರೋ ಮಟೀರಿಯಲ್ ಹೊರಗಡೆ ಪ್ಯಾಕ್ ಆಗಿ ಬರೋದಕ್ಕೆ ಮ್ಯಾಚೂರಿಂಗ್ ಅಂತ ಕರಿತೀವಿ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಚೂರಿಂಗ್ ಕಪ್ ಸೈಡ್. ಸೊ ದ ಫಸ್ಟ್ ಆಪ್ಷನ್ ಈಸ್ ರೈಟ್, ಕರೆಕ್ಟ್. ಬಟ್ ಇಲ್ಲಿ ಕೇಳಿದ್ದು ಇನ್ಕರೆಕ್ಟ್ ಯಾವುದು ಅಂತ. ಸೆಕೆಂಡ್ ಒನ್, ದ ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ ಈಸ್ ಟ್ರಾನ್ಸ್ ಸೈಡ್. ಕಾನ್ವೆಕ್ಸ್ ಸೈಡ್ ಇಟ್ ಈಸ್ ಟ್ರಾನ್ಸ್ ಸೈಡ್. ಟ್ರಾನ್ಸ್ ಸೈಡ್ ಅಂದ್ರೆ ಈ ಕಡೆ ಬರುತ್ತೆ, ಇಲ್ಲಿ ಬರೋದಿಲ್ಲ. ಸೊ ದಿಸ್ ಈಸ್ ದ ರಾಂಗ್ ಆಪ್ಷನ್. ಇಲ್ಲಿರೋದು ರಾಂಗ್ ಆಪ್ಷನ್ ಇದು. ಥರ್ಡ್ ಒನ್ ನೋಡ್ರಿ, ಸಿಸ್ಟರ್ನೆ ಆರ್ ಫ್ಲಾಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್. ಫ್ಲಾಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್. ಸ್ಯಾಕ್ ಅಂದ್ರೆ ಚೀಲದ ತರ ಅಂತ ಅನ್ಕೊಂಡ್ರಿ. ಫ್ಲಾಟ್ ಈ ರೀತಿ ಅಗಲವಾಗಿರೋದು ಅಂತ. ಫ್ಲಾಟ್ ತೆಳುವಾಗಿ ಅಗಲವಾಗಿರೋ ಸ್ಟ್ರಕ್ಚರ್ಸ್, ರೈಟ್. ಇದು ಕೂಡ ಕರೆಕ್ಟ್ ಆಪ್ಷನ್. ದೆನ್ ಫೋರ್ತ್ ಒನ್, ದ ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ್ ಈಸ್ ಫಾರ್ಮಿಂಗ್ ಫೇಸ್. ದ ಕಾನ್ವೆಕ್ಸ್ ಸೈಡ್ ಆಫ್ ಸಿಸ್ಟರ್ನ್ ಈಸ್ ಫಾರ್ಮಿಂಗ್ ಫೇಸ್. ಅಂದ್ರೆ ಫೋರ್ತ್ ಆಪ್ಷನ್, ಥರ್ಡ್ ಆಪ್ಷನ್, ಫಸ್ಟ್ ಆಪ್ಷನ್ ಆಲ್ ಆರ್ ಕರೆಕ್ಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಸೆಕೆಂಡ್ ಒನ್. ಸೊ ಸೆಕೆಂಡ್ ಆಪ್ಷನ್. ದ ನೆಕ್ಸ್ಟ್ ಒನ್, 17th ಒನ್, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸಿಸ್ಟರ್ನ್. ಸಿಸ್ಟರ್ನ್ ಸಂಬಂಧಪಟ್ಟಾಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ. ಇಲ್ಲಿ ರಾಂಗ್ ಸ್ಟೇಟ್ಮೆಂಟ್ ನೋಡಿದ್ವಿ, ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ದ ಸಿಸ್ ಅಂಡ್ ಟ್ರಾನ್ಸ್ ಫೇಸಸ್ ಆರ್ ಡಿಫರೆಂಟ್ but interconnected. Cis and trans phases are different idava, same idava. Both the phases are different. Why? Because one side the materials are entering, one side the materials are going outside. ಅಂದ್ರೆ ಎರಡು ಫೇಸ್ ಗಳು ಡಿಫರೆಂಟ್, ಬಟ್ ಈ ಫೇಸಸ್ ಗಳು ಕನೆಕ್ಟ್ ಆಗಿದೆ. ಇಂಟರ್ನಲಿ ಆಲ್ ದ ಫೇಸಸ್ ಆರ್ ಕನೆಕ್ಟೆಡ್, ಆಲ್ ಸಿಸ್ಟಮ್ ಆರ್ ಕನೆಕ್ಟೆಡ್. ದಟ್ ಮೀನ್ಸ್ ದ ಫಸ್ಟ್ ಆಪ್ಷನ್ ಇಸ್ ರೈಟ್. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಕೇಳಿದ್ರೆ ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಬಟ್ ಸೆಕೆಂಡ್ ನೋಡ್ರಿ, ಸಿಸ್ ಅಂಡ್ ಟ್ರಾನ್ಸ್ ಫೇಸಸ್ ಆರ್ ಸಿಮಿಲರ್ ಅಂಡ್ ಇಂಟರ್ ಕನೆಕ್ಟೆಡ್. ಬೋತ್ ಆರ್ ನಾಟ್ ಸಿಮಿಲರ್, ಎರಡು ಸಿಮಿಲರ್ ಅಲ್ಲ. ದೆನ್ ಥರ್ಡ್ ಒನ್,
The cis and trans phases are different. Okay, both are different, but not connected. Connect ಆಗಿದಾವೆ. So this is also wrong option. Then fourth one, the cis and trans phases are similar and not connected. ಇವು ಎರಡು ಸಿಮಿಲರ್ ಇದಾವೆ ಬಟ್ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. So that is also wrong option. So first option is correct. Then 18th question. The packaging of materials is the main function of. So out of the 4 organelles, which organelle is considered to be the packaging center? ಯಾವ್ದಂತ ಹೇಳಿದ್ದೆ ನಾನು? Yes, that is Golgi. That is the packaging center. ಲೈಸೋಸೋಮ್ಗೆ ಏನಂತ ಕರಿತಿದ್ವಿ? ಸೂಸೈಡ್ ಬ್ಯಾಗ್ಸ್. ಇದಕ್ಕೆ ನಾವೇನಂತ ಕರಿತಿದ್ವಿ? ಸೂಸೈಡ್ ಬ್ಯಾಗ್ಸ್. Then 19th one. Golgi is useful for delivering the packed materials. ಸೊ ಈ ಗಾಲ್ಗಿ ಅಪರ್ಟಸ್ ಮಟೀರಿಯಲ್ಸ್ ಅನ್ನ ಹೊರಗಡೆ ಕಳಿಸ್ತಿತ್ತು ಅಂದ್ರೆ, ಸೊ ಆಫ್ಟರ್ ದ ಪ್ಯಾಕೇಜಿಂಗ್ ಇಟ್ ವಿಲ್ ಸೆಂಡ್ ದ ಮಟೀರಿಯಲ್ಸ್ ವೇರ್, ಎಲ್ಲಿಗೆ ಸೆಂಡ್ ಮಾಡುತ್ತೆ ಅಂತ? ಟು ದ ಎಕ್ಸ್ಟ್ರಾ ಸೆಲ್ಯುಲರ್ ಟಾರ್ಗೆಟ್ಸ್. ಎಕ್ಸ್ಟ್ರಾ ಸೆಲ್ಯುಲರ್ ಟಾರ್ಗೆಟ್ ಮೀನ್ಸ್ ದಿಸ್ ಈಸ್ ದ ಸೆಲ್, ಔಟ್ಸೈಡ್ ದ ಸೆಲ್ ಅದರ್ ಟಾರ್ಗೆಟ್ಸ್. ಸೆಲ್ ಬಿಟ್ಟು ಹೊರಗಡೆ ಈ ಮಟೀರಿಯಲ್ಸ್ ಹೋಯ್ತು ಅಂತಂದ್ರೆ ಅದು ಬೇರೆ ಯಾವುದೋ ಒಂದು ಮಟೀರಿಯಲ್ಗೆ ಅಥವಾ ಬೇರೆ ಯಾವುದೋ ಒಂದು ಪಾರ್ಟಿ ಹೋಗ್ತಿರ್ತ ಮಟೀರಿಯಲ್, ಅದಕ್ಕೆ ನಾವು ಎಕ್ಸ್ಟ್ರಾ ಸೆಲ್ಯುಲರ್ ಟಾರ್ಗೆಟ್ ಅಂತ ಕರಿತೀವಿ. ಬೇರೆ ಯಾವುದೋ ಒಂದು ಪಾರ್ಟಿ ಹೋಗೋದು ಸೆಲ್ ಬಿಟ್ಟು ಆ ಮಟೀರಿಯಲ್, ಪ್ಯಾಕ್ ಆಗಿರೋ ಮಟೀರಿಯಲ್. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ದೆನ್ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ, ಆಸ್ ಅ ಸಕ್ರೀಟರಿ ಮಟೀರಿಯಲ್ಸ್. ಸೆಲ್ ಬಿಟ್ಟು ಪ್ಯಾಕ್ ಆಗಿರೋ ಮಟೀರಿಯಲ್ ಹೊರಗಡೆ ಬಂತು ಅಂದ್ರೆ ಅದಕ್ಕೆ ಸಕ್ರೀಟ್ ಅಂತ ಕರಿತೇವೆ. ಸಕ್ರೀಷನ್, ಸ್ರವಿಸುವುದು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಎಸ್, ಇಟ್ ಆಕ್ಟ್ಸ್ ಆಸ್ ಅ ಸಕ್ರೀಟರಿ ಮಟೀರಿಯಲ್ಸ್. ಸೊ ದಿಸ್ ಆಪ್ಷನ್ ಆಲ್ಸೋ ರೈಟ್. ದಟ್ ಮೀನ್ಸ್ both 1 and 2 both are correct, both are similar. Then 20th, materials to be packed are sent from ER in the form of. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂತ ಹೊರಗಡೆ ಬರೋ ಮಟೀರಿಯಲ್ಸ್ ಯಾವ್ದ್ರಲಿಂತ ಪ್ಯಾಕ್ ಆಗಿ ಬರ್ತಾವ ಅಂದ್ರೆ ಅದ್ರ ಯಾವ್ದ್ರ ಸುತ್ತಕೊಂಡು ಬರ್ತಾವಂತ. ಸೊ ದೋಸ್ ಆರ್ ಪ್ಯಾಕ್ಡ್ ಬೈ ದ ವೆಸಿಕಲ್ಸ್. ಸೊ ಫಾರ್ ಎಕ್ಸಾಂಪಲ್, imagine here only once again, from the endoplasmic reticulum, if any material is coming means this material will be packed by one vesicle, and this vesicle is made up of lipid layer, phospholipid layer. ಹಾಗೆ ಪ್ಲಾಸ್ಮಾ ಮೆಂಬ್ರೇನ್ ಫಾಸ್ಫೋಲಿಪಿಡ್ ಬೈ ಲೇಯರ್ ಅಂತ ಆಗಿದ್ದೀನೋ ಅದೇ ಒಂದು ಲೇಯರ್ ಇದರ ಸುತ್ತಲೂ ಇರೋದಂತ. and this material will be sent to other parts of the cell or outside the cell. ಸೊ ಎದಲಿಂದ ಆವೃತವಾಗಿರೋದು? ವೆಸಿಕಲ್ಸ್, ಸೆಕೆಂಡ್ ಆಪ್ಷನ್. ದೆನ್ 21, ದ ವೆಸಿಕಲ್ಸ್ ರಿಲೀಸ್ಡ್ ಫ್ರಾಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆರ್ ರಿಸೀವ್ಡ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂತ ಹೊರಗಡೆ ಬಂದಿರೋ ಮಟೀರಿಯಲ್ಸ್ಗಳು, ಈ ಮಟೀರಿಯಲ್ಸ್ಗಳು ಯಾರು ರಿಸೀವ್ ಮಾಡ್ಕೊಳ್ತಾರ, ಅವನ್ನ ಯಾರು ತಗೊಳ್ತಾರಂತೆ? ಆನ್ ದ ಟ್ರಾನ್ಸ್ ಸೈಡ್ ಆಫ್ ಸಿಸ್ಟರ್ನಿ, ನಾಟ್ ಅ ಟ್ರಾನ್ಸ್ ಸೈಡ್, ದಟ್ ಈಸ್ ಸಿಸ್ ಸೈಡ್. ಟ್ರಾನ್ಸ್ ಬರೋದಿಲ್ಲ, ಸಿಸ್ ಪೇಜ್ ತಗೊಳುತ್ತೆ. ಮ್ಯಾಚೂರಿಂಗ್ ಸೈಡ್ ಆಫ್ ಸಿಸ್ಟರ್ನೆ, ಎರಡು ಆಪ್ಷನ್ ಸೇಮ್ ಇವು. ಅಟ್ ದ ಟಿಪ್ ಆಫ್ ಸಿಸ್ಟರ್ನೆ, ಟಿಪ್ ಆಫ್ ದ ಸಿಸ್ಟರ್ನೆ ತಗೊಳ್ಳೋದಿಲ್ಲ. ಸೊ ಹಿಯರ್ ಅಟ್ ದ ಟಿಪ್ ಆಫ್ ದ ಸಿಸ್ಟರ್ನೆ ವಿ ಕ್ಯಾನ್ ಸಿ ದ ವೆಸಿಕಲ್ಸ್ ಅಗೇನ್. ಸೊ ದೀಸ್ ವೆಸಿಕಲ್ಸ್ ಆರ್ ಡೆವಲಪ್ಡ್ ಇನ್ ಟು ಲೈಸೋಸೋಮ್ಸ್. ಇವೇ ಲೈಸೋಸೋಮ್ಸ್ ಆಗ್ತವೆ. ಸೊ ಇಲ್ಲಿ ನೋಡಿ ಫೋರ್ತ್ ಆಪ್ಷನ್, ಆನ್ ದ ಸಿಸ್ ಸೈಡ್ ಆಫ್ ಸಿಸ್ಟರ್ನೆ. ಸೊ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂತ ಮಟೀರಿಯಲ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋದು, ರೈಟ್? ದೆನ್ 22nd, ಲಾಸ್ಟ್ ಒನ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇವುಗಳಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಂತ? ಮಟೀರಿಯಲ್ಸ್ ಫ್ರಾಮ್ ER ಆರ್ ಕಲೆಕ್ಟೆಡ್ ಫ್ರಾಮ್ ಸಿಸ್ ಸೈಡ್ ಅಂಡ್ ಸೆಂಟ್ ಟು ಫಾರ್ಮಿಂಗ್ ಫೇಸ್. ಸಿಸ್ ಸೈಡ್ ಲಿಂತ ತಗೊಂಡು ಎಲ್ಲಿಗೆ ಹೋಗ್ಬೇಕದು? ಟ್ರಾನ್ಸ್ ಸೈಡಿಗೆ ಹೋಗ್ಬೇಕು. ಫಾರ್ಮಿಂಗ್ ಸೈಡ್ ಈಸ್ ಅನದರ್ ನೇಮ್ ಆಫ್ ಸಿಸ್ ಸೈಡ್. So that means this is not the right option. Then materials from ER are collected from trans. Collected from trans. Trans phase collect ಮಾಡ್ಕೊಳ್ಳೋದಿಲ್ಲ. So ಇಲ್ಲೇ ರಾಂಗ್ ಆಯ್ತು ಇದು ಆಪ್ಷನ್. Third one, materials from ER are collected from cis side and sent to trans side. Cis side ತಗೊಳ್ತು, trans side ಬಂತು ಅಂತ. Yes, this is the right option. Then fourth one, materials from ER are collected from trans side. Trans side collect ಮಾಡ್ಕೊಳ್ಳೋದಿಲ್ಲ ಮಟೀರಿಯಲ್.
That means this is also wrong option. Then which one is correct? Option 3 is correct. Yes. So this is how we discussed all the 22 questions totally, and I think you have got the correct keys. ಸೊ ಇದ್ರ ಜೊತೆಗೆ ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ಇದೇ ಚಾಪ್ಟರ್ ಮೇಲೆ ಕ್ವಶನ್ಸ್ ಗಳನ್ನ ಕೊಡ್ತೀನಿ. ಸೊ ಅದು ನೀವು ಬಿಟ್ಟಿದ್ದು, ನೀವು ಅದ್ರ ಮೇಲೆ ಟ್ರೈ ಮಾಡ್ರಿ. ಸೊ ಚಾಪ್ಟರ್ದಲ್ಲಿ ನೋಟ್ಸ್ ಅನ್ನ ನೋಡ್ಕೊಂಡು, ಇಲ್ಲ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅನ್ನ ನೋಡ್ಕೊಂಡು ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ಕೊಡ್ತೀನಿ. ಸೊ ನೀವು ಟ್ರೈ ಮಾಡ್ರಿ ಆಸ್ ಅ ಹೋಮ್ ವರ್ಕ್. ಎಸ್, ಥ್ಯಾಂಕ್ ಯು.